ಎಲ್ರಿಗೂ ನಮಸ್ಕಾರ. RTIದು ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದಾದ್ಮೇಲೆ ನೂರಾರು ಜನ ಫೋನಲ್ಲಿ ಮೆಸೇಜಲ್ಲಿ ಯಾವ ಥರ ಅಪ್ಲೈ ಮಾಡೋದು ಅಂತ ಕೇಳಿದ್ದೀರಾ. ಮತ್ತು ಒಂದು ಕೇಸ್ನ ಡೀಟೇಲ್ ಆಗಿ ಯಾವ ಥರ ಅಪ್ಲಿಕೇಶನ್ ಹಾಕಿ ನೀವು ಮಾಹಿತಿ ತೊಗೊಂಡಿದ್ದೀರಾ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದೀರಾ. ಅದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ತುಂಬ ತಾಳ್ಮೆ ಇರಬೇಕು. RTIಯಿಂದ ಮಾಹಿತಿ ತೊಗೋಬೇಕು ಅಂದರೆ ನೋಡಿ, 15/7/25 ಹಾಕಿರೋದು RTI. ಏನೋ ಒಬ್ಬ ವಿಲೇಜ್ ಅಕೌಂಟೆಂಟ್ದು ಮೂಮೆಂಟ್ ರಿಜಿಸ್ಟರ್ ಕೊಡಿ ಅಂತ. ಈ ತರ ಸಿಂಪಲ್ ಆಗಿ ನೀವು ಬರ್ದಿ ಕಳಿಸ್ಬೋದು PIOಗೆ. ಅದಕ್ಕೆ ಆ PIO ಏನ್ ಮಾಹಿತಿ ಕೊಟ್ಟಿದ್ದಾನೆ ಅಂದ್ರೆ, ಇದು ನಮ್ಮಲ್ಲಿ ಸಿಗಲ್ಲ, ನೀವು ಸೂಕ್ತ ವ್ಯಕ್ತಿಗಳಿಂದ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಈ ತರ ಒಂದು ರಿಪ್ಲೈ ಬರ್ದಿದ್ದಾರೆ ದೇವಲಾಪುರ ಗ್ರಾಮ ಪಂಚಾಯತಿ ಆಫೀಸಿಂದ. ನಾವು ಸುಮ್ಮನೆ ಬಿಡ್ಲಿಲ್ಲ. ನೆಕ್ಸ್ಟ್ ಫಸ್ಟ್ ಅಪೀಲ್ ಯಾರಿಗೆ ಹಾಕಿದೀವಿ? ಡೆಪ್ಯೂಟಿ ತಹಶೀಲ್ದಾರ್ಗೆ ಹಾಕಿದೀವಿ. ಇದು ಡೇಟ್ ನೋಡಿ, 25/8/25. ಇವನು ಕೊಟ್ನ, ಇವನು ಕೊಡ್ಲಿಲ್ಲ. ನೆಕ್ಸ್ಟ್ ಏನ್ ಮಾಡ್ದೋ? ಸೆಕೆಂಡ್ ಅಪೀಲು ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಡಾಕ್ಟರ್ ಹರೀಶ್ ಕುಮಾರ್ಗೆ ಬರ್ದೋ. ಈ ಡೇಟ್ ಯಾವಾಗ? ಹೋದ ವರ್ಷ 4/11/25 ಅಲ್ಲಿ ಕೇಳಿರೋದು. ಇದು ಸೆಕೆಂಡ್ ಅಪೀಲ್, ಇದೇ ಫೈನಲ್. ಇದ್ರ ಬೇಸಿಸ್ ಮೇಲೆ ಅವ್ರೇನು ಮಾಡಿದ್ರು? ಡೆಪ್ಯೂಟಿ ತಹಶೀಲ್ದಾರ್ಗೆ, ವಿಲೇಜ್ ಅಕೌಂಟೆಂಟಿಗೆ ನೋಟಿಸ್ ಕೊಟ್ಟರು. ನೋಟಿಸ್ ಕೊಟ್ಟು ಮಾಹಿತಿ ಕೇಳಿದ್ರು 11/3/2026. ಇವಾಗಾದ್ರೂ ಇನ್ಫಾರ್ಮೇಶನ್ ಕೊಟ್ಟನ ಅವನು ಕೊಡ್ಲಿಲ್ಲ. ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ಗೆ ಸುಳ್ಳು ಮಾಹಿತಿ ಕೊಟ್ಟ. ಏನಂತ? ಅಂಡರ್ ದಿ ಸೆಕ್ಷನ್ 81E 81J ಪ್ರಕಾರ ಮಾಹಿತಿ ಕೊಡಕ್ ಬರಲ್ಲ ಅಂತ. ನಾವು ಸುಮ್ಮನೆ ಆದ್ವಾ? ಇಲ್ಲ. ನೆಕ್ಸ್ಟ್ ಇನ್ನೊಂದು ಹಿಯರಿಂಗ್ ಆಯ್ತು 27/4/26 ಅಲ್ಲಿ. ಏನು? ಸೇಮ್ ಅದೇ ಇನ್ಫಾರ್ಮೇಶನ್ ಕೇಳ್ತಾ ಇದೀವಿ ನಾವು, ಒತ್ತಡ ಹಾಕಿ ಇನ್ಫಾರ್ಮೇಶನ್ ಕಮಿಷನ್ಗೆ. ಅವತ್ತು ಕೊಡ್ಲಿಲ್ಲ. ನೆಕ್ಸ್ಟ್ 22/5/26 ಅಲ್ಲಿ ಓದು ಒಂದು ಸ್ವಲ್ಪ ದಿನ, 20 ದಿನದ ಮುಂಚೆ ಏನು? ಇಲ್ಲೇ ನೋಡಿ, ವಿಲೇಜ್ ಅಕೌಂಟೆಂಟ್ದು ಮೂಮೆಂಟ್ ರಿಜಿಸ್ಟರ್ಡ್. ಅವತ್ತು ಇನ್ಫಾರ್ಮೇಶನ್ ಕಮಿಷನ್ ಬೈದಿದ್ಕೆ ಒಂದು ಸುಳ್ಳು, ಫೇಕ್ದು ಎಲ್ಲ ಸೈನ್ ಮಾಡಿಬಿಟ್ಟು ಮೂಮೆಂಟ್ ರಿಜಿಸ್ಟರ್ ಕೊಟ್ಟಿದ್ದಾರೆ. ಒಂದೇ ದಿನ ಎಲ್ಲ ಬರೆದ್ಬಿಟ್ಟು ಕಳಿಸ್ಬಿಟ್ಟ. ಇದಕ್ಕೆ ಸುಮ್ಮನೆ ಬಿಟ್ವಾ ನಾವು? ಸುಮ್ಮನೆ ಖಂಡಿತ ಬಿಡಲ್ಲ. ಇವಾಗ 12/6/26 ಅಲ್ಲಿ ಅದಕ್ಕಿಂತ ಇನ್ಫಾರ್ಮೇಶನ್ ಕಮಿಷನರ್ಗಿಂತ ಮುಂಚೆ ಇನ್ನೊಬ್ರು ಸೀನಿಯರ್ ಇರ್ತಾರೆ, ಅವ್ರಿಗೆ ಮಾಹಿತಿ ಕೇಳ್ತಾ ಇದೀವಿ. ನೋಡಿ, ಇವ್ನು ಕೊಟ್ಟಿರೋದು ಸುಳ್ಳು ಮಾಹಿತಿ. ಇವ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ. ಆದಷ್ಟು ಬೇಗ ಇವನಿಗೆ ಸೂಕ್ತವಾದ ಶಿಕ್ಷೆ ಪ್ರಕಟಣೆ ಆಗೇ ಆಗುತ್ತೆ. ನೋಡಿ, ಇವಾಗೆಲ್ಲ ಡೇಟ್ ವಿತ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸುಮಾರು ಒಂದು ವಿಲೇಜ್ ಅಕೌಂಟೆಂಟ್ದು ಮೂಮೆಂಟ್ ರಿಜಿಸ್ಟರ್ ತೆಗಿಯೋಕ್ಕೆ 1.25 ವರ್ಷ ಬೇಕು. ಇನ್ನು ನೀವು ಯೋಚನೆ ಮಾಡಿ ಯಾವ ಥರ ನಮ್ಮ ವ್ಯವಸ್ಥೆ ಇದೆ, RTI ವ್ಯವಸ್ಥೆ ಇದೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋದಲ್ಲಿ RTIದು ಒಂದು ಸ್ಯಾಂಪಲ್ ಕೇಸು ವಿಲೇಜ್ ಅಕೌಂಟೆಂಟ್ದು ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದೇ ಥರ ಹೆಚ್ಚಿನ ಮಾಹಿತಿ RTI ಬಗ್ಗೆ ಏನಾದರೂ ಬೇಕಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.